ಭಾರಿ ಕುತೂಹಲ ಮೂಡಿಸಿರುವಂತಹ ಈ ಪರಿಷತ್ ಚುನಾವಣೆ ಅಂತಿಮ ಘಟ್ಟ ತಲುಪಿದೆ. ಮೂವರು ಮತದಾನದ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಜಿ.ಟಿ. ದೇವೇಗೌಡರ ನಡೆ ಇದೆಯಲ್ಲ, ಅದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಹೀಗಾಗಿ ಸಂಜೆ ಯಾವ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಅನ್ನೋದೇ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯ ವರ. ಕಾಂಗ್ರೆಸ್ ಬೆನ್ನಿಗೆ ನಿಂತ ಬಿಜೆಪಿ ಉಚ್ಚಾಟಿತರು, ಜೆಡಿಎಸ್ ರೆಬೆಲ್ಸ್. ಮೇಲ್ಮನೆ ಅಖಾಡ ರಂಗೇರಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿರುವ ಮತಗಟ್ಟೆಗೆ ಆಗಮಿಸಿದ ಶಾಸಕರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದ್ದು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ 5ಕ್ಕೆ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ವಿಶ್ವಾಸದಲ್ಲಿದೆ. ಬೆಳಗ್ಗೆ ಮತದಾನ ಮಾಡಿದ ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಜೆಡಿಎಸ್ನ ಜಿ.ಟಿ. ದೇವೇಗೌಡ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇವೆ ಎಂದಿದ್ದಾರೆ. ಮೂರು ಪಕ್ಷದಿಂದ ಅಭ್ಯರ್ಥಿಗಳ ಬಗ್ಗೆ ಯಾರಿಗೆ ಹಾಕಬೇಕು ಅಂತಕ್ಕಂಥದ್ದು ನಿನ್ನೆ ತನಕ ತೀರ್ಮಾನ ಮಾಡಿರಲಿಲ್ಲ. ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಿಜೆಪಿ ಜೆ.ಡಿ.ಎಸ್ ಇಬ್ಬರೂ ಕೂಡ ರಿಕ್ವೆಸ್ಟ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದರು, ಕರೆಸಿದ್ರು ವಂಡ್ರಲ್ಲಾಗೆ. ಅಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಸಮಸ್ಯೆಗಳನ್ನ ತಾವು ಬಗೆಹರಿಸಿದ್ರೆ 100% ನಿಮ್ಮ ಹೇಳಿದಂಥ ಅಭ್ಯರ್ಥಿಗೆ ನಾನು ಮತ ಹಾಕ್ತೀನಿ ಆತ್ಮಸಾಕ್ಷಿಯಾಗಿ ಅಂತ ಹೇಳಿದ್ದೇನೆ. ಅವರು ಕೂಡ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸ್ಪಂದಿಸಿದ್ದೀನಿ. ಆತ್ಮಸಾಕ್ಷಿಯ ಮತವನ್ನು ಸೋಮಶೇಖರ್ ಅವರು ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ. ಹಾಗಾದರೆ ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೇವೆ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿಜೆಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. ಜೆ.ಡಿ.ಎಸ್ನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವವಾಗದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. ಕ್ರಾಸ್ ವೋಟ್ ಮಾಡಿದ್ರ ಜೆಡಿಎಸ್ ಶಾಸಕ ಜಿ.ಟಿ. ದೇವೇಗೌಡ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸಂಪರ್ಕಿಸಿದ್ರು, ಜಿ.ಟಿ. ದೇವೇಗೌಡರು ಸಿಕ್ಕಿಲ್ಲ. ಇವತ್ತು ವಿಧಾನಸೌಧದಲ್ಲಿ ಮೊದಲ ಮತ ಚಲಾಯಿಸಿದ್ದ ಜಿಟಿಡಿ ಕೂಡ ನಾನು ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ ಎಂದಿದ್ದಾರೆ. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ? ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಅಷ್ಟೇ. ಕಾಂಗ್ರೆಸ್ಗೆ ಮತ ಹಾಕಿದವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್. ಕಾಂಗ್ರೆಸ್ ಬಲ ಸದ್ಯ 135 ಶಾಸಕರ ಜೊತೆಗೆ ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್, ಕೆಎಚ್ ಪುಟ್ಟಸ್ವಾಮಿಗೌಡ ಹಾಗೂ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲವಂತೂ ಸಿಕ್ಕಿದೆ. ಜೊತೆಗೆ ಬಿಜೆಪಿ ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ ಪರವೇ ನಿಂತಿದ್ದಾರೆ. ಜಿ.ಟಿ. ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಮತ ನೀಡಿದ್ರೆ ಕೈಪಡೆಗೆ ವರದಾನವಾಗಲಿದೆ. ಒಟ್ಟು 141 ಮತಗಳು ಸಿಗಲಿದ್ದು ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದವರಿಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡುವ ಅಭಯ ನೀಡಿದೆಯಂತೆ. ಕಾಂಗ್ರೆಸ್ ಟಿಕೆಟ್ ಸಿಗುವ ಅಭಯದ ಮೇಲೆ ವಿನಯ್ ಕಾರ್ತಿಕ್ಗೆ ಜಿ.ಟಿ. ದೇವೇಗೌಡ, ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಮತ ನೀಡಿರುವ ಸಾಧ್ಯತೆ ಇದೆ. ಹೀಗಾಗಿಯೇ ನಾವು 5ಕ್ಕೆ 5 ಗೆಲ್ತೀವಿ, ಸಂಜೆ ಸಂಭ್ರಮ ಮಾಡ್ತೀವಿ ಅಂತ ಕೈಪಡೆ ಹುಮ್ಮಸ್ಸಿನಲ್ಲಿದೆ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5ಕ್ಕೆ 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಅಡ್ಡ ಮತ ಹಾಕಿದ್ರೆ ಅದು ಬಿಜೆಪಿ ಮತ್ತು ಜನತಾದಳದಲ್ಲಿ ನಮ್ಮ 5 ಕ್ಯಾಂಡಿಡೇಟ್ಗಳು 4 ಗಂಟೆಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. 100ಕ್ಕೆ 100 ನಾವು ಗೆಲ್ತೀವಿ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. 100ಕ್ಕೆ 100 ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ, ಸರ್ಪ್ಲಸ್ ವೋಟ್ ಏನು ಬಿಜೆಪಿಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾನೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಗೂ ಜೆ.ಡಿ.ಎಸ್ ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಳಬೇಕು.
ಬಿಜೆಪಿ ಉಚ್ಚಾಟಿತ ಶಾಸಕರು ಜಿಟಿ ದೇವೇಗೌಡರ ಮತದಾನದ ಬಳಿಕ ಕಾಂಗ್ರೆಸ್ ಹುಮ್ಮಸ್ಸಿನಲ್ಲಿದೆ. ಆದರೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಜಿಟಿ ದೇವೇಗೌಡ ನನ್ನ ಪರವಾಗಿ ಮತ ಹಾಕಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮಗೆ ಅವ್ರು ಮತ ಹಾಕಿರೋದು ಚಾಮುಂಡಿ ತಾಯಿಯೇ ಅವ್ರನ್ನ ಕಳಿಸ್ಕೊಟ್ಟಿರೋದು. ಚಾಮುಂಡಿ ಆಶೀರ್ವಾದ ತಗೊಂಡು ಮೊದಲನೇ ಮತ ಹಾಕಿದ್ದಾರೆ. ಅವರ ಆಶೀರ್ವಾದದಿಂದ ನಾನು ಖಂಡಿತ ಗೆಲ್ತೇನೆ. ಅಂದ್ರೆ ಅಷ್ಟು ವಿಶ್ವಾಸ ಇದೆಯಾ ಜಿಟಿ ದೇವೇಗೌಡರ ಮೇಲೆ? ಹೌದು ಸರ್. ಅವ್ರು ಇನ್ನೂ 2-3 ಸಾರಿ ವ್ಯತ್ಯಾಸಗಳಾಗಿದೆ. ಈ ಚುನಾವಣೆಯಿಂದ ನಮ್ಮ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ. ಇದರಿಂದ ಮುಂದಕ್ಕೆಲ್ಲ ಒಳ್ಳೇದಾಗುತ್ತೆ ಸರ್. ಇನ್ನು ಜೆಡಿಎಸ್ ಅಭ್ಯರ್ಥಿ ಹಾಕಿರೋ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಚಲುವರಾಯಸ್ವಾಮಿ ಕುದುರೆ ವ್ಯಾಪಾರ ಮಾಡೋದಕ್ಕೆ ಅಭ್ಯರ್ಥಿ ಹಾಕಿದ್ದಾರೆ ಅಂತ ತಿವಿದ್ರು. ಫಸ್ಟು ನಾವು ಗೆಲ್ಲಲಿಕ್ಕೆ ಹತ್ರ ಇದ್ದೀವ ಅಂತ ನೋಡಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ ನಾವು ಮಾಡ್ತಾರ. ಮೂರನೇದು, ನಮಗೆ ಹಿಂದೆ ಒಂದು ಸರಿ ಈ ಥರದ ಅವಕಾಶ ಬಂತು ಫ್ರ್ಯಾಕ್ಷನ್ ಇರೋ ಟೈಮಲ್ಲಿ. ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ, ಕಾಂಗ್ರೆಸ್ಸು ಬೇಡ ಅಂತೇಳಿ. ನಮ್ಮ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಡಿ ಅಂತ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ, ಅವರು ವ್ಯಾಪಾರ ಮಾಡೋಕ್ಕೆ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ಹಾಕಿದ್ದಾರೆ. ಇನ್ನು ಬಿಜೆಪಿ ಅಂತೂ ಇಬ್ಬರು ಅಭ್ಯರ್ಥಿಗೆ ತಲಾ 30 ಮತಗಳನ್ನು ಹಂಚಿಕೆ ಮಾಡಿದೆ. ಬಿಜೆಪಿ ಗೆಲುವಿಗೆ ಬೇಕಾದ ಮತ ಕೊಟ್ಟಿದ್ದೇವೆ, ಉಳಿಕೆ ಮತವನ್ನ ಜೆಡಿಎಸ್ಗೆ ಹಾಕಿಸಿದ್ದೇವೆ ಎಂದಿರೋ ಅಶೋಕ್ ಹೆಬ್ಬಾರ್, ಸೋಮಶೇಖರ್ ಕಾಂಗ್ರೆಸ್ನಲ್ಲಿದ್ದಾರೆ. ನಮ್ಮ ಜೊತೆ ಅವರಿಬ್ಬರು ಇಲ್ಲ, ಅವರಿಷ್ಟ ಅದು ಎಂದಿದ್ದಾರೆ. ಬಿಜೆಪಿ ಕಾರ್ಯತಂತ್ರದಲ್ಲಿ ನಾವೆಲ್ಲ ನಮ್ಮ ಓಟ್ಗಳು ಯಶಸ್ವಿಯಾಗಿ ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲ್ಲೋಕೆ ಎಷ್ಟು ಬೇಕೋ ಅಷ್ಟು ಓಟನ್ನು ನಾವು ತೊಗೊಂಡಿದ್ದೀರಿ. ಎಕ್ಸ್ಟ್ರಾ ಓಟ್ ಏನಿತ್ತು ಅದನ್ನು JDSಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ, ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ. ಇಲ್ಲ, ಅವರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಅವರು ಚೆಂದಾಗಿದ್ದಾರೆ, ಆರಾಮ್ಸೆ ಇದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಜೊತೆ ಏನಿಲ್ಲ, BJP ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಅವರಿಷ್ಟ ಅದು. ಅವರು ಏನು ಮಾಡಬೇಕು ಅಂತ ತೋರಿಸ್ತೋ ಅವ್ರು ಮಾಡ್ಬೋದು. ಕಾವೇರಿದ ಪರಿಷತ್ ಫೈಟ್ ಏನಾಗಲಿದೆ ಅನ್ನೋದು ಸಂಜೆ ವೇಳೆಗೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.